ಹಾಯ್ ಫ್ರೆಂಡ್ಸ್, ನಟಿ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಜೀವನದ ಕತೆ ಗೊತ್ತಾ? ಇವರು ನಟಿಯಾಗಿದ್ದು ಹೋರಾಟಗಾರ್ತಿಯಾಗಿದ್ದು ಹೇಗೆ? ಅಶ್ವಿನಿ ಗೌಡ ಗಂಡನಿಂದ ದೂರವಾಗಿದ್ಯಾಕೆ? ಮಗನಿಗೆ ಎಷ್ಟು ವಯಸ್ಸಾಗಿದೆ? ಕೋಟಿಗಟ್ಟಲೆ ಆಸ್ತಿ ಸಂಪಾದಿಸಿದ್ದು ಹೇಗೆ? ಸಾಲು ಸಾಲು ಕೇಸ್ಗಳು ದಾಖಲಾಗಿದ್ದು ಯಾಕೆ? ಎರಡನೇ ಮದುವೆ ಬಗ್ಗೆ ಹೇಳಿದ್ದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 1987ರ ನವೆಂಬರ್ 22ರಂದು ಜನನ. ಅಶ್ವಿನಿ ಗೌಡ 1987ರ ನವೆಂಬರ್ 22ರಂದು ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಜನಿಸಿದ್ರು. ಇವರ ತಂದೆ ಮುನಿಬಚ್ಚಪ್ಪ, ತಾಯಿ ಜಿ.ವಿ. ರಾಧಾ. ತಂದೆ ಮುನಿಬಚ್ಚಪ್ಪ ಮೂರು ಮದುವೆ ಆಗಿದ್ರು. ಮೂವರು ಪತ್ನಿಯರಲ್ಲಿ ಅಶ್ವಿನಿ ಗೌಡ ತಾಯಿ ಮೂರನೇ ಅವರು. ಮುನಿಬಚ್ಚಪ್ಪಗೆ 9 ಮಂದಿ ಮಕ್ಕಳಿದ್ರು. ಅವರಲ್ಲಿ ಅಶ್ವಿನಿ ತಾಯಿ ಜಿ.ವಿ. ರಾಧಾಗೆ 2 ಮಕ್ಕಳು. ಅವರಲ್ಲಿ ಅಶ್ವಿನಿಯೇ ದೊಡ್ಡವರು. ಅಶ್ವಿನಿಗೆ ರಾಜೇಶ್ ಗೌಡ ಅನ್ನೋ ತಮ್ಮ ಕೂಡ ಇದ್ದಾರೆ. ಮುನಿಬಚ್ಚಪ್ಪ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಕೆಆರ್ ಪುರಂ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ತಂದೆ ನಂತರದಲ್ಲಿ ಕಾರ್ಪೊರೇಟರ್ ಆಗಿಯೂ ಆಯ್ಕೆಯಾಗಿದ್ರು. ಇವರದ್ದು ಶ್ರೀಮಂತ ಒಕ್ಕಲಿಗ ಕುಟುಂಬವಾಗಿದ್ದು ಎಕರೆಗಟ್ಟಲೆ ಜಮೀನು ಇತ್ತು. ಓದಿನಲ್ಲಿ ಆವರೇಜ್ ಸ್ಟೂಡೆಂಟ್ ಅಶ್ವಿನಿ. 17ನೇ ವಯಸ್ಸಿಗೆ ಮದುವೆ, 19ಕ್ಕೆ ಮಗು. ಸಿರಿವಂತ ಕುಟುಂಬದಲ್ಲಿ ಜನಿಸಿದ ಅಶ್ವಿನಿ ಬೆಂಗಳೂರಲ್ಲೇ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಇವರದ್ದು ಫುಲ್ ಇಂಗ್ಲಿಷ್ ಮೀಡಿಯಂ. ಇವತ್ತಿಗೂ ಕನ್ನಡ ಬರೆಯೋಕೆ ಕಷ್ಟವಾಗುತ್ತೆ ಅಂತಾರೆ ಅಶ್ವಿನಿ ಗೌಡ. ಶಾಲಾ ದಿನಗಳಲ್ಲಿ ಇವರು ಆವರೇಜ್ ಸ್ಟೂಡೆಂಟ್ ಆಗಿದ್ರು. ಹೇಗೋ 10ನೇ ಕ್ಲಾಸ್ ಪಾಸ್ ಮಾಡಿ PUCಗೆ ಎಂಟ್ರಿ ಕೊಟ್ಟಿದ್ರು. ಆದರೆ ಕಾಲೇಜು ಲೈಫ್ ಎಂಜಾಯ್ ಮಾಡೋ ಅವಕಾಶ ಅಶ್ವಿನಿಗೆ ಇರಲಿಲ್ಲ. PUC ಓದುವಾಗಲೇ ಅಶ್ವಿನಿಗೆ ಮದುವೆ ಮಾಡಿಸೋಕೆ ಮನೆಯಲ್ಲಿ ಡಿಸೈಡ್ ಮಾಡಿದ್ರು. ಬೆಂಗಳೂರು ಮೂಲದ ಶ್ರೀಮಂತ ಕುಟುಂಬವೊಂದರ ಜೊತೆ ಸಂಬಂಧ ನೋಡಿದ್ರು. ಅದರಂತೆ ಗ್ರಾನೈಟ್ ಉದ್ಯಮಿಯ ಜೊತೆ 2004ರಲ್ಲಿ ಅಶ್ವಿನಿಯ ಮದುವೆ ಮಾಡಿಕೊಡ್ಲಾಯಿತು. ಆಗ ಅಶ್ವಿನಿಗೆ ಆಗಿದ್ದಿದ್ದು ಜಸ್ಟ್ 17 ವರ್ಷ ವಯಸ್ಸು. 2 ವರ್ಷಗಳ ಬಳಿಕ ಮಗ ಕೂಡ ಜನಿಸಿದ. ಮಗನಿಗೆ ಪವನ್ ಕೀರ್ತಿ ಅಂತ ಹೆಸರಿಟ್ಟಿದ್ದಾರೆ. ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಹೇಗೆ ಅಶ್ವಿನಿ? ಹೌದು, PUCಗೆ ಓದು ನಿಲ್ಲಿಸಿದ್ದ ಅಶ್ವಿನಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ಫಿಲ್ಮ್ ಡೈರೆಕ್ಷನ್ ಕೋರ್ಸ್ಗೆ ಸೇರ್ಕೊಂಡ್ರು. ಈ ನಡುವೆ ಸೀನಿಯರ್ ಒಬ್ಬರ ಸಲಹೆಯಂತೆ ಆಕ್ಟಿಂಗ್ ಬದುಕನ್ನ ಆಯ್ಕೆ ಮಾಡಿಕೊಳ್ಳೋಕೆ ನಿರ್ಧರಿಸಿದ್ರು. ನಿರ್ದೇಶಕ ಗುರುದೇಶ್ ಪಾಂಡೆ ತಮ್ಮ ವಾರಸುದಾರ ಅನ್ನೋ ಸಿನಿಮಾಗೆ ಹೀರೋಯಿನ್ ಹುಡುಕ್ತಿದ್ದ ಟೈಮ್ ಅದು. ಅಶ್ವಿನಿ ಗೌಡ ಫೋಟೋಗಳನ್ನ ನೋಡಿದ ಅವರು ಮುಂದಿನ ಸಿನಿಮಾಗೆ ನೀವೇ ಹೀರೋಯಿನ್ ಅಂದ್ರು. ಅಲ್ಲಿಂದ ಶುರುವಾಯಿತು ಅಶ್ವಿನಿ ಗೌಡ ಸಿನಿ ಬದುಕು. ಒಂದು ಮಗುವಿನ ತಾಯಿಯಾಗಿದ್ರು. ಹೀರೋಯಿನ್ ಪಾತ್ರಗಳಲ್ಲಿ ಮಿಂಚಿದ್ರು. ಜಗ್ಗೇಶ್ ಜೊತೆ BC ಪಾಟೀಲ್, ವಿನೋದ್ ರಾಜ್, ನವೀನ್ ಕೃಷ್ಣಗೆ ಹೀರೋಯಿನ್ ಆಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಗಂಡನ ಮನೆಯವರು ಮತ್ತು ಹೆತ್ತ ತಂದೆ ತಾಯಿ ಕೂಡ ಅಶ್ವಿನಿ ಸಿನಿ ಕರಿಯರ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡಿದ್ರು. ಅಶ್ವಿನಿ ಗೌಡ ಗಂಡ ಜಗ್ಗೇಶ್ರ ದೊಡ್ಡ ಅಭಿಮಾನಿ. ಹೀಗಾಗಿ ಜಗ್ಗೇಶ್ರ ಚಿಕ್ಕಪೇಟೆ ಸಾಚಾಗಳು ಸಿನಿಮಾದಲ್ಲಿ ಅಶ್ವಿನಿ ಗೌಡ ಹೀರೋಯಿನ್ ಆದಾಗ ಗಂಡ ತುಂಬಾ ಖುಷಿ ಪಟ್ಟಿದ್ರಂತೆ. ಧಾರಾವಾಹಿಗೆ ಬಂದಿದ್ದ ಹೇಗೆ ಗೊತ್ತಾ? ಅಶ್ವಿನಿ ಗೌಡ 15 ಸಿನಿಮಾಗಳಲ್ಲಿ ಹೀರೋಯಿನ್ ಆದ್ರೂ ಅಂದುಕೊಂಡಿದ್ದಂತೆ ಹೆಸರು ಬರಲಿಲ್ಲ. ಜನ ಅಶ್ವಿನಿ ಗೌಡರನ್ನ ಗುರುತಿಸಲಿಲ್ಲ. ಹೀಗಾಗಿ ಅಶ್ವಿನಿ ಹೀರೋಯಿನ್ ಪಾತ್ರ ಬಿಟ್ಟು ಆಂಕರಿಂಗ್ ಮಾಡೋಕೆ ಶುರು ಮಾಡಿದ್ರು. ಸ್ಟಾರ್ ಸಿಂಗರ್ ಪ್ರೋಗ್ರಾಮ್ನ 400ರಿಂದ 500 ಎಪಿಸೋಡ್ಗಳನ್ನು ನಡೆಸಿಕೊಟ್ರು. ಕುಣಿಯೋಣ ಬಾರ, ಡ್ರೀಮ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋಗಳನ್ನು ಕೂಡ ನಡೆಸಿಕೊಟ್ರು. ಈ ವೇಳೆ ಧಾರಾವಾಹಿಯಿಂದ ಆಫರ್ ಬಂತು. ನಿನ್ನೊಲುಮೆಯಿಂದಲೇ ಅನ್ನೋ ಸೀರಿಯಲ್ನಲ್ಲಿ ಲೀಡ್ ರೋಲ್ಗೆ ಬಣ್ಣ ಹಚ್ಚಿದ್ರು. ಆದರೆ 25 ವರ್ಷಕ್ಕೆ 40 ವರ್ಷದ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಬೇಕಾಯ್ತು. ಇದಾದ್ಮೇಲೆ ಧಾರಾವಾಹಿಗಳಲ್ಲಿ ಸಾಲು ಸಾಲು ಅವಕಾಶಗಳು ಹುಡುಕಿಕೊಂಡು ಬಂದ್ವು. ಆದರೆ ನಂತರದಲ್ಲಿ ಧಾರಾವಾಹಿ ಆಗಲಿ ಸಿನಿಮಾ ಆಗಲಿ ಸೀನಿಯರ್ ಪಾತ್ರಗಳಿಗೆ ಫಿಕ್ಸ್ ಆಗಿಬಿಟ್ರು ಅಶ್ವಿನಿ ಗೌಡ. ತಾಯಿ, ಅತ್ತೆ ಪಾತ್ರಗಳಲ್ಲೂ ಇವರು ಕಾಣಿಸಿಕೊಂಡ್ರು. ಸಿನಿಮಾಗಳಲ್ಲೂ ಪೋಷಕ ಪಾತ್ರಗಳೇ ಹೆಚ್ಚಾದ್ವು. ಎಷ್ಟರ ಮಟ್ಟಿಗೆ ಅಂದರೆ ಈ ಅಶ್ವಿನಿ ಗೌಡ ನೀನಾಸಂ ಸತೀಶ್, ವಿನೋದ್ ಪ್ರಭಾಕರ್ಗೂ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗೆ ಬಣ್ಣದ ಬದುಕಿನಲ್ಲಿ 25 ಧಾರಾವಾಹಿಗಳು ಮತ್ತು ಹತ್ತತ್ರ 100 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಈ ನಡುವೆ AMG ಪ್ರೊಡಕ್ಷನ್ ಅನ್ನೋ ತಮ್ಮದೇ ಸಂಸ್ಥೆ ಕಟ್ಟಿದ್ರು. ಸಿನಿಮಾ, ಸೀರಿಯಲ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರು. ಆದರೆ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಕಚೇರಿ ಕ್ಲೋಸ್ ಮಾಡಬೇಕಾಗಿ ಬಂತು. ಮುಂದಿನ ದಿನಗಳಲ್ಲಿ ಮತ್ತೆ ಪ್ರೊಡಕ್ಷನ್ ಹೌಸ್ ಶುರು ಮಾಡೋ ಕನಸು ಈಗಲೂ ಜೀವಂತವಾಗಿದೆ ಅಂತಾರೆ ಅಶ್ವಿನಿ ಗೌಡ. 14 ವರ್ಷಗಳ ದಾಂಪತ್ಯದಲ್ಲಿ ಬಿರುಕು. ಪತಿಯಿಂದ ದೂರ ಆಗಿದ್ಯಾಕೆ ಅಶ್ವಿನಿ?
ಸಿನಿರಂಗದಲ್ಲಿ ಬ್ಯುಸಿಯಾದ ಅಶ್ವಿನಿ ಗೌಡ ದಾಂಪತ್ಯದಲ್ಲಿ ಸಣ್ಣಗೆ ಬಿರುಕು ಮೂಡ್ತಾ ಸಾಕ್ತು. ಆದರೆ 2018ರ ವೇಳೆಗೆ ಅದು ಸ್ವಲ್ಪ ಜಾಸ್ತಿಯೇ ಆಯಿತು. ಪತಿಯೊಂದಿಗೆ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಶುರುವಾಯಿತು. ಫೈನಲಿ ಅದೇ ವರ್ಷ ಅಶ್ವಿನಿ ಗೌಡ ತನ್ನ ಪತಿಗೆ ವಿಚ್ಛೇದನ ನೀಡಿ ದೂರವಾದ್ರು. ಪತಿಯ ಬಗ್ಗೆ ಮಾತನಾಡಿರೋ ಅಶ್ವಿನಿ ಅವರು ತುಂಬಾನೇ ಒಳ್ಳೆಯ ವ್ಯಕ್ತಿ, ನನ್ನ ಮಗನಿಗೆ ಒಳ್ಳೆಯ ತಂದೆ. ಆದರೆ ಕೆಲವೊಮ್ಮೆ ಹಲವು ರೀತಿಯ ವಿಚಾರಗಳಿಂದ ಗಂಡ ಹೆಂಡತಿ ನಡುವೆ ಅಂತರ ಬರುತ್ತೆ. ಅವರು ಮಾಡೋದನ್ನೆಲ್ಲ ನಾವು ಒಪ್ಪಬೇಕಂತ ಇಲ್ಲ, ನಾವು ಮಾಡಿದ್ದು ಸರಿ ಅಂತಲೂ ಇಲ್ಲ. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಆಗ್ತಿಲ್ಲ ಅಂತಾದರೆ ಆ ವ್ಯಕ್ತಿಯನ್ನ ಗೌರವಿಸುತ್ತಾ ಅವರ ಕುಟುಂಬವನ್ನ ಗೌರವಿಸುತ್ತಲೇ ದೂರ ಬಂದ್ಬಿಡ್ಬೇಕು. ನಾನು ಕೂಡ ಅದನ್ನೇ ಮಾಡಿದ್ದೇನೆ. ನನಗೂ ಒಬ್ಬ ಮಗನಿದ್ದಾನೆ, ಅವನ ಭವಿಷ್ಯ ನನಗೆ ತುಂಬ ಮುಖ್ಯ. ಹೀಗಾಗಿ ನನ್ನ ಮಗನಿಗೆ ಕೆಟ್ಟ ಪರಿಸರದಲ್ಲಿ ಬೆಳೆಸೋದಕ್ಕೆ ಇಷ್ಟ ಇರಲಿಲ್ಲ. ಹೀಗಾಗಿ ನೀವು ನಿಮ್ಮ ಲೈಫ್ ನೋಡಿ, ನಾನು ನನ್ನ ಲೈಫ್ನ ನೋಡ್ಕೋತೀನಿ ಅಂತ ದೂರ ಆದೆ ಅಂತ ಅಶ್ವಿನಿ ಗೌಡ ಹೇಳ್ಕೊಂಡಿದ್ದಾರೆ. ಎರಡನೇ ಮದುವೆ ಬಗ್ಗೆ ಅಶ್ವಿನಿ ಹೇಳೋದೇನು? ವಿಚ್ಛೇದನ ಬಳಿಕ ಅಶ್ವಿನಿ ಗೌಡ ಮಗ ಪವನ್ ಕೀರ್ತಿಯ ಕಸ್ಟಡಿಯನ್ನ ತಾವೇ ಪಡೆದುಕೊಂಡ್ರು. ಈಗ ತಾಯಿ ಮತ್ತು ಮಗನ ಜೊತೆ ತಂದೆಯ ಮನೆಯಲ್ಲಿ ವಾಸವಾಗಿದ್ದಾರೆ. ಮಗ ಪವನ್ PUC ಓದ್ತಿದ್ದಾನೆ. ಅಶ್ವಿನಿ ಗೌಡ ಎರಡನೇ ಮದುವೆ ಬಗ್ಗೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ್ದಾರೆ. ಡಿವೋರ್ಸ್ ಆದಮೇಲೆ ಕೆಟ್ಟದಾಗಿ ಮಾತನಾಡೋರು ಮಾತನಾಡ್ತಿದ್ರು. ಜೊತೆಗೆ ಎರಡನೇ ಮದುವೆಗೂ ಹಲವಾರು ಪ್ರಪೋಸ್ಗಳು ಬಂದವು. ಅವುಗಳನ್ನೆಲ್ಲ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತ ಅಲ್ಲ, ಎರಡನೇ ಮದುವೆ ಬೇಡ ಅಂತ ಕೂಡ ಇಲ್ಲ. ನನಗೂ ಕೆಲವೊಂದು ಕನಸುಗಳಿವೆ. ನನ್ನ ಆಸೆಗಳಿಗೆ ಬೆನ್ನೆಲುಬಾಗಿ ನಿಲ್ಲೋರು, ಕರಿಯರ್ಗೆ ಬೆಂಬಲಿಸೋರು, ಸ್ವತಂತ್ರ ಹಕ್ಕಿಯಂತೆ ಫ್ರೀಯಾಗಿ ಬಿಡೋರು ಬೇಕು. ಜೊತೆಗೆ ನನ್ನ ಮಗ, ಮನೆಯ ಜವಾಬ್ದಾರಿಗಳು ಕೂಡ ನನ್ನ ಮೇಲೆಯೇ ಇದೆ. ಹೀಗಾಗಿ ಎರಡನೇ ಮದುವೆ ಬೇಡ ಅಂತ ಹೇಳೋದಿಲ್ಲ, ಟೈಮ್ ಬಂದಾಗ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಶ್ವಿನಿ ಗೌಡ ಆಸ್ತಿ ಎಷ್ಟಿದೆ? ಅಶ್ವಿನಿ ಗೌಡರದ್ದು ಶ್ರೀಮಂತ ಕುಟುಂಬ. ತಂದೆಗೆ 9 ಜನ ಮಕ್ಕಳಿದ್ದರೂ ಎಲ್ಲರಿಗೂ ಸಮನಾಗಿ ಆಸ್ತಿ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಅಶ್ವಿನಿ ಗೌಡಗೂ KR ಪುರಂನಲ್ಲಿ 3.5 ಎಕರೆಯಷ್ಟು ಜಾಗವಿದೆ. ಇದರಲ್ಲಿ ಒಂದಷ್ಟು ಖಾಲಿ ಇದ್ದು ಮತ್ತೊಂದಷ್ಟು ಜಾಗದಲ್ಲಿ ಸುಮಾರು 150 ಮನೆಗಳನ್ನು ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದಾರೆ. ಅಶ್ವಿನಿ ಬಳಿ ಕೋಟಿಗಟ್ಟಲೆ ಬೆಲೆ ಬಾಳುವ 8 ರಿಂದ 10 ಕಾರುಗಳಿವೆ. ತಂದೆ ಕಟ್ಟಿಸಿದ ಐಷಾರಾಮಿ ಮನೆ ಕೂಡ ಇದೆ. ಅಶ್ವಿನಿ ಬಳಿ ಬರೋಬ್ಬರಿ 5,000 ಸೀರೆಗಳಿದ್ದು ಲಕ್ಷಗಟ್ಟಲೆ ಬೆಲೆ ಬಾಳೋ ವಾಚ್ಗಳು ಕೂಡ ಇವೆ. ಕನ್ನಡ ಹೋರಾಟ, ಸಾಲು ಸಾಲು ಕೇಸ್. ಅಶ್ವಿನಿ ಗೌಡ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟು 2 ವರ್ಷ ಆಗಿತ್ತು. ಕಾರ್ಯಕ್ರಮವೊಂದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರ ಪರಿಚಯವಾಯಿತು. ಅವರು ಅಶ್ವಿನಿ ಗೌಡ್ರನ್ನ ತಮ್ಮ ಸಂಘಟನೆಗೆ ಸೇರುವಂತೆ ಆಹ್ವಾನಿಸಿದ್ರು. ಅದರಂತೆ ಅಶ್ವಿನಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಕೊಂಡ್ರು. ಕರವೇ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿದ್ದ ಅಶ್ವಿನಿ ಈಗ ಕರವೇ ಗೌರವಾಧ್ಯಕ್ಷರು ಆಗಿದ್ದಾರೆ. ಕಾವೇರಿ, ಮಹದಾಯಿ, ಗಡಿ ವಿಚಾರಕ್ಕೆ ಸಂಬಂಧಿಸಿದ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಇವರ ವಿರುದ್ಧ 24 ಕೇಸ್ಗಳು ಕೂಡ ದಾಖಲಾಗಿದ್ದು ಇನ್ನೂ ವಿಚಾರಣೆ ಹಂತದಲ್ಲಿವೆ. ಇವರ ಕುಟುಂಬದಲ್ಲಿ ಹಲವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ಕೂಡ ವಿಧಾನಸಭೆಗೆ ಎಂಟ್ರಿ ಕೊಡೋ ಕನಸು ಹೊಂದಿದ್ದಾರೆ. ಫ್ರೆಂಡ್ಸ್, ಇಂಥ ಅಶ್ವಿನಿ ಗೌಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಹಲವು ವಿವಾದಗಳಿಗೆ ಗುರಿಯಾಗ್ತಿದ್ದಾರೆ. ಇವರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅಶ್ವಿನಿ ಗೌಡ ಬಿಗ್ ಬಾಸ್ ಗೆಲ್ಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಬೆಂಬಲಿಸಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.